ಅಮೆರಿಕಕ್ಕೆ ತೆರಳುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ನಿರ್ಬಂಧವನ್ನ ವಿಧಿಸಿರುವುದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಯಶಸ್ಸನ್ನ ಕೇಂದ್ರ ಸರ್ಕಾರ ಕಟ್ಟಿ ಹಾಕ್ತಾ ಇದೆ. ಅಮೆರಿಕಕ್ಕೆ ತೆರಳುವುದಕ್ಕೆ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ. ಆದ್ರೆ ಕಾರಣ ಹೇಳಿಲ್ಲ. ಮೊದಲು ವಿದೇಶಕ್ಕೆ ತೆರಳೋದಕ್ಕೆ ನಿಯೋಗಕ್ಕೆ ಅನುಮತಿ ನೀಡಲಿಲ್ಲ, ನಂತರ ವಿದೇಶಕ್ಕೆ ತೆರಳೋದಕ್ಕೆ ನಿಯೋಗಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಅನುಮತಿಯನ್ನ ನೀಡದೆ ತಿರಸ್ಕರಿಸಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ನಡೆ ಸರಿಯಲ್ಲ ಹೀಗಂತ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ಯಾಕಂದರೆ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ, ಕಾರಣಗಳು ಇರಬೇಕಲ್ಲ. ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ವಿನಾಕಾರಣ ಇವತ್ತು ನೀವು ಸಾರಾಸಗಟವಾಗಿ ತಿರಸ್ಕಾರ ಮಾಡೋದು ಅದು ಸರಿಯಲ್ಲ. ಹೋದ್ವತ್ತು ಕರ್ನಾಟಕ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರ್ಬೋದು, ಏರೋಸ್ಪೇಸ್ ಹಬ್ ಆಗಿರ್ಬೋದು, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹಬ್ ಆಗಿರ್ಬೋದು, ಮತ್ತು ನವೋದ್ಯಮದಲ್ಲಿ ಇವತ್ತು ಅಗ್ರಸ್ಥಾನ ಇರ್ಬೋದು. ಇದೆಲ್ಲನೂ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಇದೆಲ್ಲ ಇಡೀ ಸುಮ್ಮನೆ ಗಾಳಿನಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ಆ ಬಂಡವಾಳ ನಾವು ತಂದಿದ್ದೀವಿ ಕಳೆದ 1 ವರ್ಷದಲ್ಲಿ. ಇಂಥ ಸಂದರ್ಭದಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ದಾರೆ ಅಂತೂ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಆಡೋದು, ವಿಕಸಿತ್ ಭಾರತ್ ಕಟ್ತೀವಿ, ಅಮೃತ್ ಕಾಲ್ ಕಟ್ತೀವಿ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಯಾವುದೇ ಘೋಷಣೆಗಳು ಕೂಡ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಅದು ಪ್ರಾರಂಭ ಆಗಬೇಕಾಗಿರೋದು ಕರ್ನಾಟಕದಲ್ಲೇ. ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅದಾದಮೇಲೆ ತಮ್ಮ ಮುಂದೆ ಬರ್ತೀನಿ. ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ. ನಾವು ಹೋಗಿ ಅಲ್ಲೇನೋ ಒಂದು ದಾಂಡಿ ಆಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ಯಾಕಂದರೆ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ, ಕಾರಣಗಳು ಇರಬೇಕಲ್ಲ. ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ವಿನಾಕಾರಣ ಇವತ್ತು ನೀವು ಸಾರಾಸಗಟವಾಗಿ ತಿರಸ್ಕಾರ ಮಾಡೋದು ಅದು ಸರಿಯಲ್ಲ. ಹೋದ್ವತ್ತು ಕರ್ನಾಟಕ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರ್ಬೋದು, ಏರೋಸ್ಪೇಸ್ ಹಬ್ ಆಗಿರ್ಬೋದು, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹಬ್ ಆಗಿರ್ಬೋದು, ಮತ್ತು ನವೋದ್ಯಮದಲ್ಲಿ ಇವತ್ತು ಅಗ್ರಸ್ಥಾನ ಇರ್ಬೋದು. ಇದೆಲ್ಲನೂ ಪಡ್ಕೊಳ್ಳೋಕೆ